AEE ಅರಸೀಕೆರೆ ನಾಗರಾಜ್ ಸರ್ ಅವರು ವಹಿಸಬೇಕಾಯಿತು. ಅವರು ವಹಿಸಿದ್ದಾರೆ, ನಾಗರಾಜ್ ಸರ್ ಅವರೇ. ಹಾಗೂ ಈ ಶಾಲೆಯ STMC ಅಧ್ಯಕ್ಷರೇ, ಮತ್ತೆ ನಮ್ಮ ಪಂಚಾಯಿತಿ ವ್ಯಾಪ್ತಿಯ ನಮ್ಮ ಕಾರ್ಯದರ್ಶಿ ಸರ್ ಮಂಜೇಗೌಡ ಸರ್ ಅವರೇ, ಈ ಶಾಲೆಯ HM ಮೇಡಮ್ ಅವರೇ, ಸಹ ಶಿಕ್ಷಕರೇ, ಪೋಷಕರೇ ಮತ್ತೆ ಮಕ್ಕಳೇ, ನಿಮಗೆ ಗೊತ್ತಿರೋ ಹಾಗೆ ನಾವು 3 ದಿನ ದಿನಾಂಕವನ್ನು ನಿಗದಿಪಡಿಸಿರ್ತಾರೆ. ಆ 3 ದಿನಕ್ಕೆ ಸಂಬಂಧಪಟ್ಟಂಗೆ ಮೊದಲನೇ ದಿನ ನಾವು ರಿಪೋರ್ಟ್ಸು ಮತ್ತೆ ಮಕ್ಕಳ ಒಂದು ಪ್ರಶ್ನಾವಳಿ, ಶಿಕ್ಷಕರ ಪ್ರಶ್ನಾವಳಿ ಇದನ್ನೆಲ್ಲ ನಾವು ಮಾಡಿದ್ದೀವಿ. ಹಾಗೆ ಕ್ಯಾಶ್ ಬುಕ್ ಇರ್ಬೋದು, ಪಾಸ್ ಬುಕ್ ಇರ್ಬೋದು, ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತ ಇದು ಸರ್ಕಾರದಿಂದ ಕೊಟ್ಟಿರುವಂತ ಶಿಕ್ಷಣ ಇಲಾಖೆಯಿಂದ ಕೊಟ್ಟಿರುವಂತ ಸಮವಸ್ತ್ರಗಳು ಎಲ್ಲ ತಲುಪಿದವ ನಿಮಗೆ. ಪಠ್ಯ ಪುಸ್ತಕಗಳಿರ್ಬೋದು, ಕಂಪ್ಲೇಂಟ್ ರಿಜಿಸ್ಟರ್, ಕಂಪ್ಲೇಂಟ್ ಬಾಕ್ಸು, ಹಾಗೆ ಪೋಷಕರ ಭೇಟಿ, ಇವರು ಶಿಕ್ಷಕರ ಹಾಜರಾತಿ, ಹೀಗೆ ಅನುಪಯುಕ್ತ ವಸ್ತುಗಳ ಸಾಮಗ್ರಿ ನಿರ್ವಹಣಾ ವಹಿ, ಹೀಗೆ ಹಲವಾರು ದಾಖಲಾತಿಯನ್ನು ಪರಿಶೀಲನೆ ಮಾಡಿದ್ದು ಇಂದು ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಕೆಲವು ಪೋಷಕರ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಪೋಷಕರು ಮನೆಯಲ್ಲಿ ಇಲ್ಲದೇ ಇರಬಹುದು, ಕೆಲವರು ಮನೆಯಲ್ಲಿ ಇರಲ್ಲ. ಆ ಪೋಷಕರಿಗೆ ಕೇಳಿರುವ ಸರ್ಕಾರದಿಂದ ಏನಂತ ಪ್ರಶ್ನೆ ಕೇಳಿದಾರಪ್ಪ ಅಂದ್ರೆ, ಶೈಕ್ಷಣಿಕ ಅವಧಿಯಲ್ಲಿ ನಿಮ್ಮ ಮಗು ಪಠ್ಯ ಪುಸ್ತಕವನ್ನ ಪಡೆದಿದೆಯಾ ಅಂತ ಕೇಳಿದ್ದಾರೆ. ಪಡೆದಿದೆಯಾ? ಓಕೆ. ಶೈಕ್ಷಣಿಕ ಅವಧಿಯ ಪ್ರಾರಂಭದಲ್ಲಿ ನಿಮ್ಮ ಮಗು ಸಮವಸ್ತ್ರ ಯೂನಿಫಾರ್ಮ್ ನ ಪಡೆದಿದೆಯೇ? ಇಲ್ಲದಿದ್ದರೆ ಅದನ್ನು ಯಾವಾಗ ಸ್ವೀಕರಿಸಲಾಗಿತ್ತು ಅಂತ ಕೇಳಿದ್ದಾರೆ. ನಿಮ್ಮ ಮಗು ವಿದ್ಯಾರ್ಥಿ ವೇತನ ಅಂದ್ರೆ ಸ್ಕಾಲರ್ಶಿಪ್ ಏನು ಕೊಡ್ತಾನಿದೆಯಾ? ಬಂದಿಲ್ಲ, 2 ವರ್ಷದಿಂದ ಬಂದಿಲ್ಲ. ಅದಿರ್ಬೋದು. ನಿಮ್ಮ ಮಗುವಿನ ಸಾರಿಗೆ ಭತ್ಯೆ ಅಂದ್ರೆ ದೂರದಿಂದ ಬರೋ ಮಕ್ಕಳಿಗೆ ಸಾರಿಗೆ ಭತ್ಯೆ ಅಂತ ಕೊಡ್ತಾರೆ ಸರ್ಕಾರದಿಂದ, ಅದನ್ನು ಪಡೆದಿದೆಯಾ ಅಂತ ಕೇಳಿದ್ದಾರೆ. ಶಾಲೆಯಲ್ಲಿ ನಿಮ್ಮ ಮಗುವಿನ ಪ್ರಗತಿಯಿಂದ ನೀವು ತೃಪ್ತರಾಗಿದ್ದೀರಾ? ನೀವು ಓದೋದ್ರಲ್ಲೆಲ್ಲ ಮಗು ಚೆನ್ನಾಗಿ ಓದ್ತಾ ಇದೆಯಾ ಶಾಲೆಯಲ್ಲಿ? ಮತ್ತೆ ಮನೆಯಲ್ಲೂ ಕೂಡ ನೀವು ಸರಿಯಾಗಿ ಏನು ಶಿಕ್ಷಣವನ್ನ ಪಡ್ಕೊತಾ ಇದೆಯಾ ಅಂತ ಕೇಳ್ತೇವೆ. ಇಲ್ಲದಿದ್ದರೆ ಮಗು ಎದುರಿಸುವ ಸಮಸ್ಯೆಗಳೇನು? ಅದು ಮಗು ಏನಾದ್ರು ಓದ್ತಾ ಇಲ್ಲ, ಅಥವಾ ಶಾಲೆಗೆ ಬರೋ ತಿಂದಿದ್ರೆ ಅದ್ರ ಮಗುವಿನ ಸಮಸ್ಯೆಗಳೇನಿದೆ ಪೋಷಕರಂತ ನಾವು ಕೇಳಿದ್ದಾರೆ. ಶಾಲೆಯಲ್ಲಿ ಇದ್ದ ವಿದ್ಯಾರ್ಥಿಗಳು, ಶಿಕ್ಷಕರು, ಸಿಬ್ಬಂದಿಗಳ ದುರ್ವರ್ತನೆಯನ್ನ ನಿಮ್ಮ ಮಗು ವರದಿ ಏನಾದ್ರು ಮಾಡಿದೆಯಾ? ಏನಾದ್ರು ಹೇಳಿದೆಯಾ? ಹಾಗೆ ನೀವು ಹೌದು ಇದಾದ್ರೆ ಮಗುವಿಗೆ ಸಹಾಯ ಮಾಡಲು ನೀವು ಹೇಗೆ ಏನ್ ಮಾಡುತ್ತೀರಿ ಅಂತ ಕೇಳಿದ್ದಾರೆ. ನೀವು PTA ಸಭೆಗಳಲ್ಲಿ ಎಷ್ಟು ಬಾರಿ ಭಾಗವಹಿಸಿದ್ದೀರಿ? ಪೋಷಕರ ಸಭೆ ಆಗುತ್ತಲ್ಲ, ಅವು ನೀವು ಭಾಗವಹಿಸಿದ್ದೀರಾ? ಎಷ್ಟು ದಿನಕ್ಕೊಂದ್ಸಲ ಮಾಡಿದ್ದಾರೆ ನಿಮಗೆ ಗೊತ್ತಿದೆ? ನಿಮ್ಮ ಮಗುವಿಗೆ ಶಾಲೆಯಲ್ಲಿ ಲಭ್ಯವಿರುವ ಸುರಕ್ಷತಾ ಕಾರ್ಯಕ್ರಮಗಳ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದಾರಾ? ಏನು ತಿಳಿಸ್ಕೊಟ್ಟಿದ್ದಾರೆ? ನಿಮ್ಮ ಮಗುವಿನ ಶಿಕ್ಷಣಕ್ಕಾಗಿ ಶಾಲೆ ಯಾವುದಾದ್ರೂ ಶುಲ್ಕವನ್ನು ಏನಾದ್ರು ವಿಧಿಸ್ತಾ ಇದೆಯೇ? ಶಾಲೆಯ ಕಾರ್ಯನಿರ್ವಹಣೆಯ ಸುಧಾರಣೆಗೆ ನಿಮ್ಮ ಸಾಮಾನ್ಯ ಸಲಹೆಗಳೇನು ಅಂತ ಕೇಳಿದ್ದಾರೆ. ಶಾಲೆಗೆ ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಬರುತ್ತಾರೆ? ಈ ಪ್ರಶ್ನೆಗಳೆಲ್ಲ ಕೇಳಿದರೆ. ಹಾಗೆ ನಾವು ಸುಮಾರು 3 ದಿನದಿಂದಲೇ ದಾಖಲಾತಿಯನ್ನು ಪರಿಶೀಲನೆ ಮಾಡಿದ್ದು, ಇದು ಸಾಮಾಜಿಕ ಪರಿಶೋಧನಾ ಕಾರ್ಯವು ಯಶಸ್ವಿಗೊಂಡಿದೆ ಅಂತ ಭಾವಿಸ್ತಾ ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟದ್ದು ನಿಮ್ಮೆಲ್ಲರಿಗೂ ಒಂದು ನಾನು ಮಾತನಾಡುತ್ತೇನೆ. ಕಾರ್ಯಕ್ರಮದ ಉದ್ದೇಶ ಪೋಷಕರ ಪ್ರಶ್ನಾವಳಿ, ಶಾಲೆ ಸುಧಾರಣೆ ಬಗ್ಗೆ ನಾವು ಮಾತನಾಡಿದಂತ ಈ ಕಾರ್ಯಕ್ರಮದ ನೇತೃತ್ವಗಳಾದಂತಹ ಶ್ರೀ ದೇವರಾಜ್ ಸರ್ ಅವರಿಗೆ ಧನ್ಯವಾದಗಳು. ಏನಾದ್ರು ಚರ್ಚೆ ಇದೆಯಾ? ಏನಾದ್ರು ಚರ್ಚೆ ಮಾಡೋ ವಿಚಾರ ಮಕ್ಕಳು ಏನಿಲ್ಲ, ಅವರೇ ಪೋಷಕರೇ ಇಲ್ಲ ಏನಾದ್ರು ಮಾತಾಡೋದು ಸಜೆಷನ್ ಏನಾದ್ರು ಶಾಲೆ ಬಗ್ಗೆ ಹೇಳಿ. ನಮ್ಮ ಶಾಲೆಗೆ ಏನೇನು ಆಗ್ಬೇಕು, ಏನೇನು ಸುಧಾರಣೆ ಸದಸ್ಯರು, ಅಧ್ಯಕ್ಷರು ಏನು ಅಗತ್ಯತೆಗಳಿದೆಯೋ ಹೇಳ್ರಿ ಅಧ್ಯಕ್ಷರು, ನಿಮಗೆ ಗೊತ್ತಿಲ್ವಾ ಶಾಲೆ ಕುಂದುಕೊರತೆಗಳು? ಸಾಮಾಜಿಕ ಪರಿಶೋಧನೆ ನೀವು ಗ್ರಾಮ ಸಭೆಗಳಲ್ಲಿ ಮಾಡ್ತಿರ್ತೀರ. ಎಕ್ಸಾಂಪಲ್ ಶೌಚಾಲಯ ಶಾಲೆಗೆ ಆಟದ ಮೈದಾನ ಇಲ್ಲ ಸರ್, ಆಟದ ಮೈದಾನ ಬೇಕು. ಕೇಳ್ತಾರೆ ಅಂದ್ರೆ ಈಗ ಸಾಮಾಜಿಕ ಪರಿಶೋಧನೆ ಮಾಡೋದು 23-24ನೇ ಸಾಲಿನ 23-24ನೇ ಸಾಲಲ್ಲಿ ಈ ಶಾಲೆ ನಿರ್ವಹಣೆ ಹೆಂಗ್ ನಡೀತು, ಅವತ್ತು ಹೆಂಗೆ ನಡೆದಿದೆ ಅನ್ನೋದ್ರ ಬಗ್ಗೆ ಇವರ ವಹಿ ರಿಜಿಸ್ಟರ್ಗಳಲ್ಲಿ ರೆಕಾರ್ಡ್ ಆಗಿರುತ್ತೆ. ಸಮವಸ್ತ್ರ ವಿಚಾರಣೆ ಮಾಡಿರೋದು ಅಥವಾ ಏನೇನಿದೆ ಅಂತ ಹೇಳಿ ಅದ್ರ ಬಗ್ಗೆ ನಿಮ್ದೇನಾದ್ರೂ ಪಾಯಿಂಟ್ಸ್ ಇದ್ರೆ ಹೇಳ್ಬೋದು. ಈ ಮೀಟಿಂಗ್ ಅದಕ್ಕೋಸ್ಕರ ಮಾಡ್ತಿದ್ದಾರೆ. ಆಮೇಲೆ ಇನ್ನೇನಾದ್ರೂ ಈಗ ಕೊನೆಯದಾಗಿ ಹೇಳಿದ್ರು, ಏನಾದರೂ ಸಜೆಷನ್ ಕೊಡ್ತೀರಾ ಶಾಲೆ ಬಗ್ಗೆ ಅಂತ?
ಅದನ್ನು ಕೊಡ್ಬೇಕು. ಹೆಂಗೆ ಮಕ್ಕಳು ಕಡಿಮೆ ಇದ್ದಾರೆ, ಜಾಸ್ತಿ ಮಾಡಲಿಕ್ಕೆ ನೀವು ಸಪೋರ್ಟ್ ಮಾಡಬೇಕು, ಇಲ್ಲ ಟೀಚರ್ಸ್ ಎನ್ಕರೇಜ್ ಮಾಡಬೇಕು, ಹೇಳಿ ಏನಾದರೂ ವಿಚಾರ ಇದ್ರಿ. ಈಗ ಮಕ್ಕಳು ಕಡಿಮೆ ಆಗ್ತಿದ್ದಾರೆ, ಏನು ಕಡಿಮೆ ಆಗ್ತಿದ್ದಾರೆ? ನಿಮ್ಮ ಕಡೆಯಿಂದ ಕಡಿಮೆ ಆಗ್ತಿದ್ದಾರೋ ಇಲ್ಲ ಟೀಚರ್ಸ್ ಕಡೆಯಿಂದ ಕಡಿಮೆ ಆಗ್ತಿದ್ದಾರೆ? ಎರಡೇ ಇರೋದು ಅಷ್ಟೇ. ಕಡಿಮೆ ಆಗ್ತಿದ್ದಾರೆ. ಅದಕ್ಕೆ ನಾನು ಸಜೆಷನ್ ಕೊಡಿ. ಇಲ್ಲಿ ಸ್ಥಳೀಯವಾಗಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಹೋದ್ರೆ ಕಾನ್ವೆಂಟ್ ಯಾವ ಹೋಗೋದಿಲ್ಲ, ಕಾನ್ವೆಂಟಿಗೆ ಒಂದು ಹೋಗ್ತಲ್ಲ ಸರ್ ಇಲ್ಲಿ. ಶಾಲಾ ಕಟ್ಟಡಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಏನು ಗ್ರ್ಯಾಂಟ್ ಬರುತ್ತೆ, ಒಂದು ಶಾಲಾ ಕೊಠಡಿ ಕಟ್ಟಲಿಕ್ಕೆ 14 ಲಕ್ಷ ಬರುತ್ತೆ. ಈಗ ನಾನೇ ಈಗ 3 ಕೊಠಡಿ 10 ಕೊಠಡಿ ಬಂದಿತ್ತು. ಈಗ 10ರಲ್ಲಿ 3 ಪ್ಲಸ್ 4 ಕೊಠಡಿಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ಬದಲಾವಣೆ ಮಾಡ್ತಿದ್ದಾರೆ. ಎಕ್ಸಾಂಪಲ್ ಕಾಚಿಘಟ್ಟ ಪಂಚಾಯತಿಲಿ ಕೋರ್ನಳ್ಳಿ ಕೊಪ್ಪಲು 4 ರೂಮ್ ಇದೆ, ಪ್ರೈವೇಟ್ನವರು